ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಜಾಗೃತಿ ಸಮಾವೇಶಕ್ಕೆ ಜಾಗೃತಿ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಷಿತರ ಸಮಾವೇಶಕ್ಕೆ ಸಮುದಾಯಗಳ ಮಹಾ ಒಕ್ಕೂಟಕ್ಕೆ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟಕ್ಕೆ ಜೈ ಸಂವಿಧಾನ ಸಿದ್ದರಾಮಯ್ಯನವರಿಗೆ ಶೋಷಿತ ಸಮುದಾಯಗಳ ಸಿದ್ದರಾಮಯ್ಯನವರಿಗೆ ಎಲ್ಲಾ ಶೋಷಿತ ಮುಖಂಡರುಗಳಿಗೆ ಶೋಷಿತ ಸಮುದಾಯ ಮಹಾನಾಯಕರುಗಳಿಗೆ ರಾಜ್ಯಾದ್ಯಂತ ಎಲ್ಲ ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾಂತರಾಜ್ ವರದಿ, ಕಾಂತರಾಜ್ ವರದಿ, ಶೋಷಿತ ಸಮುದಾಯಗಳ ಸಮಾವೇಶಕ್ಕೆ, ಶೋಷಿತ ಸಮುದಾಯಗಳ ಸಮಾವೇಶಕ್ಕೆ, ಶೋಷಿತ ಸಮುದಾಯಗಳ ಸಮಾವೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಾರಿಗೆ ಬರಲಿ. ಕಾಂತರಾಜ್ ವರದಿ, ಕಾಂತರಾಜ್ ವರದಿ, ಕಾಂತರಾಜ್ ವರದಿ, ಕಾಂತರಾಜ್ ವರದಿ ಜಾರಿಗೆ ಬರಲಿ. ಕರ್ನಾಟಕದ ಕಣ್ಮಣಿ ಸಿದ್ದರಾಮಯ್ಯನವರಿಗೆ, ಸಿದ್ದರಾಮಯ್ಯನವರಿಗೆ, ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರಿಗೆ ಚಲೋ 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 ತಯಾರಿ ಮಾಡಿರ್ತಕ್ಕಂಥ ರಹೀಂ ಖಾನ್ ಸಾಹೇಬರಿಗೆ, ಬಸ್ಗಳ ವ್ಯವಸ್ಥೆ ಮಾಡಿರ್ತಕ್ಕಂಥ ರಹೀಂ ಖಾನ್ ಸಾಹೇಬರಿಗೆ, ಹೋಗಿ ಬರುವ ಹಣದಲ್ಲಿ ಊಟ ತಿಂಡಿ ನೀರೆಲ್ಲ ವ್ಯವಸ್ಥೆ ಮಾಡಿರೋ ರಹೀಂ ಖಾನ್ ಸಾಹೇಬರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಸಮಸ್ತ ರಾಜ್ಯದ ಶೋಷಿತ ಜನರ ನಾಳೆ ಒಂದು ಐತಿಹಾಸಿಕ ಸಮ್ಮೇಳನ ಚಿತ್ರದುರ್ಗದಲ್ಲಿ ಸಾಕ್ಷಿಯಾಗಲಿದೆ. ಈ ಒಂದು ಸಮ್ಮೇಳನ ರಾಜ್ಯದ ಶೋಷಿತರ ಮುಂದಿನ
ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಹಿಂದಿನ ಮುಖ್ಯಮಂತ್ರಿ ಇದ್ದ ಕಾಲಾವಧಿಯಲ್ಲಿ ಕಾಂತರಾಜ್ ವರದಿಯನ್ನು ಮಾಡಿದರು. ಆ ವರದಿ ರಾಜ್ಯದ ಸುಮಾರು 1.5 ಲಕ್ಷ ಸರ್ಕಾರ ನೌಕರರು ಮನೆ ಮನೆಗೆ ಹೋಗಿ ಎಲ್ಲರ ಒಂದು ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಆ ವರದಿ ಜಾರಿಗಾಗಿ ಹಲವಾರು ದಿನಗಳಿಂದ, ಹಲವಾರು ತಿಂಗಳಿಂದ, ಹಲವಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆ ಮಾನ್ಯ ಸಿದ್ದರಾಮಯ್ಯವರು ಮತ್ತು ಅವರ ಮಂತ್ರಿಮಂಡಲದ ಎಲ್ಲ ಸಚಿವರಲ್ಲಿ ನಾವು ವಿನಂತಿಸಿಕೊಳ್ತೇವೆ. ಈ ರಾಜ್ಯದ ಶೋಷಿತರ ಏನು ನಮ್ಮ ಬೇಡಿಕೆ ಇದೆ, ಶೋಷಿತರ ದನಿಯನ್ನು ಯಾರು ಅಡಗಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಈ ಕಾಂತರಾಜ್ ವರದಿಗಾಗಿ ಈ ರಾಜ್ಯದಲ್ಲಿ ಐತಿಹಾಸಿಕ ಸಮ್ಮೇಳನಕ್ಕೆ ಬೀದರ್ ಜಿಲ್ಲೆಯಿಂದ ಇವತ್ತು ನಮ್ಮ ಇಲ್ಲಿಂದ ತಾವು ನೋಡ್ತಾ ಇದ್ದೀರಿ, ಇವತ್ತು ಸುಮಾರು ಬಸ್ಗಳಲ್ಲಿ ತಮ್ಮ ವಾಹನಗಳಲ್ಲಿ ಚಿತ್ರದುರ್ಗಕ್ಕೆ ಈಗಾಗಲೇ ಪಯಣಗಳನ್ನು ಬೆಳೆಸಿದ್ದಾರೆ. ಹಾಗಾಗಿ ನಾಳೆ ನಡೀತಕ್ಕಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ, ಬೀದರ್ ವತಿಯಿಂದ ನಾನು ಶುಭ ಕೋರುತ್ತೇನೆ. ಮತ್ತು ಎಲ್ಲ ಹೋಗತಕ್ಕಂತಹ ಎಲ್ಲ ಜನರಿಗೂ ಸಹ ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಶಾಂತಿಯುತದಿಂದ ಹೋಗಿ ಮತ್ತು ಆರಾಮವಾಗಿ ನಮ್ಮ ಜಿಲ್ಲೆಗಳಿಗೆ ಬರಬೇಕು. ಅಲ್ಲಿ ಸಭೆಯಲ್ಲಿ ಸಹ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತೇನೆ. ಅನಿಲ್ ಕುಮಾರ್ ಬೇಲ್ದಾರ್, ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ, ಬೀದರ್. ದಿನಾಂಕ 28 ಜನವರಿ 2024ರಂದು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಸಮಾವೇಶ ಆಗ್ತಾಯಿದೆ. ಇಡೀ ಕರ್ನಾಟಕದಾದ್ಯಂತ ಕರ್ನಾಟಕದ ಎಲ್ಲ ಜಿಲ್ಲೆ, ತಾಲೂಕು, ಹಳ್ಳಿಗಳಿಂದ ಸುಮಾರು ಒಂದು 8ರಿಂದ 10 ಲಕ್ಷ ಜನ ಸೇರ್ಬೋದು ಅಂತ ಅಂದಾಜು ಆಗ್ತಾಯಿದೆ. ಅಲ್ಲಿ ಮೇನ್ ವಿಷಯ ಅಂದರೆ ಕಾಂತರಾಜ್ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು ಮನಸ್ಸು ಮಾಡಿದ್ದಾರೆ. ಅವರಿಗೆ ನೈತಿಕ ಬೆಂಬಲ ಕೊಡಬೇಕು, ಅವರಿಗೆ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಚಿತ್ರದುರ್ಗ ಹೋಗ್ತಾ ಇದೆ. ಆ ಒಂದು ಕಾಂತರಾಜ್ ವರದಿ ಏನದ ಅಂತ ಹೇಳಿದರೆ, ಇಡೀ ಕರ್ನಾಟಕದ 13ರಿಂದ 18ರವರೆಗೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರ, ಎಲ್ಲ ಸಮಾಜದವರ ಒಂದು ಅಂಕಿ ಸಂಖ್ಯೆಯನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಆ ಡಾಟಾ ಬಿಡುಗಡೆ ಆಗಬೇಕು ಅಂತಿದೆ. ಇದು ಯಾಕಂತಂದರೆ ಶೋಷಿತರು, ಅಲ್ಪಸಂಖ್ಯಾತರು, ದಲಿತರು ಅವರವ್ರ ಸಂಖ್ಯೆಗೆ ಅನುಗುಣವಾಗಿ ಸರ್ಕಾರಿ ಸೌಲಭ್ಯಗಳು ಕೊಡಬೇಕಾಗಿದ್ದಾಗ ಅವ್ರ ಸಂಖ್ಯೆಗೆ ಅನುಗುಣ ಕೊಡಬೇಕು ಅಂತ ಒಂದು ವಿಚಾರ ಇರ್ತದೆ. ಆ ಸಂಖ್ಯೆ ಬಿಡುಗಡೆ ಮಾಡಬೇಕು ಅಂತ ಬಂದಾಗ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಆಗ 18ರದಾಗ ಮಾಡಬೇಕಂತಿತ್ತು. ಅದು ಚುನಾವಣೆ ಬಂದು ಬೇರೆ ಆಗಿ ಅವರು ಮುಖ್ಯಮಂತ್ರಿ ಇರಲಿಲ್ಲ. ಅದಕ್ಕೆ ಈಗ 18ರಲ್ಲಿ ಈಗ ಮತ್ತೆ 23ರಲ್ಲಿ ಆಗಿನ ಮೇಲೆ ಈಗ ಆ ವರದಿಯನ್ನು ಅವ್ರು ಬಿಡುಗಡೆ ಮಾಡಲಿಕ್ಕೆ ತಯಾರಿದ್ದಾರೆ. ಅದರ ಕೆಲವೊಂದು ಜನ BJP ಪಕ್ಷ ಒಳಗ ಹೊರಗ ಎಲ್ಲರೂ ಏನಿರ್ತಾರೆ, ಸ್ವಲ್ಪ ಇದು ಬಿಡುಗಡೆ ಮಾಡಬಾರ್ದು, ಸ್ವಲ್ಪ ವ್ಯವಸ್ಥೆ ಇರ್ತದೆ, ಸ್ವಲ್ಪ ಕಮ್ಜೋರಿ ಇದ್ದರೆ ನಮಗೆ ಲಾಭ ಆಗ್ತಂತ ಇರ್ಬೋದು. ಆದರೆ ಸರ್ಕಾರ ನಡೆಸ್ತಕ್ಕಂಥ ಸರ್ಕಾರ ಕೆಲಸ ದೇವ್ರ ಕೆಲಸ. ದೇವ್ರು ಎಲ್ಲರಿಗೂ ಸರಿ ಸಮಾನ ಕೊಡ್ತಾನೆ. ಸೂರ್ಯ ಬಂದಾಗ ಬೆಳಕು ಎಲ್ಲರಿಗೂ ಕೊಡ್ತಾನೆ. ಹಾಗೆ ಸಿದ್ದರಾಮಯ್ಯರು ಒಂದು ಸೂರ್ಯಪ್ರಕಾಶದಪ್ಲೆ ಈ ವರದಿಯನ್ನು ಬಿಡುಗಡೆ ಮಾಡಿ ಯಾವ ಸಮಾಜ ಜನ ಎಷ್ಟಿದ್ದಾರೆ, ಅಭ್ಯಾಸ ಎಷ್ಟು ಜನ ಮಾಡಿದ್ದಾರೆ, ಶಿಕ್ಷಣದಲ್ಲಿ ಎಷ್ಟು ಜನ ಮುಂದುವರೆದಾರ, ನೌಕರಿ ಎಷ್ಟು ಮಾಡ್ತಾಯಿದ್ದಾರೆ, ಸಾಮಾಜಿಕ ಸ್ಥಾನಮಾನ ಹೆಂಗಿದೆ, ಹೆಣ್ಮಕ್ಳ ಸ್ಥಿತಿಗತಿ ಏನಿದೆ, ಕೆಳದರ್ಜೆ ಹೆಣ್ಮಕ್ಳ ಪರಿಸ್ಥಿತಿ ಏನಿದೆ, ಅವರಿಗೆಲ್ಲ ಸವಲತ್ತು ಕೊಡಬೇಕು ಅನ್ನೋದಕ್ಕೆ ಅವರೊಂದು ವರದಿ ಬಿಡುಗಡೆ ಮಾಡಬೇಕು ಮನಸ್ಸು ಮಾಡಿದ್ರು. ಕೆಲವೊಂದು ಜನ ವಿರೋಧ ಮಾಡಿದ್ದಕ್ಕೆ ಇದನ್ನು ಬಿಡುಗಡೆ ಮಾಡಬೇಕನ್ನೋದು ಒತ್ತಾಯ ದಲಿತ, ಶೋಷಿತ, ಅಲ್ಪಸಂಖ್ಯಾತರ, ಹಿಂದುಳಿದ ಎಲ್ಲ ಒಂದು ಕರ್ನಾಟಕ ರಾಜ್ಯದ ಒಂದು ಸಂಘಟನೆ ಆ ಮುಖಾಂತರ ರಾಜ್ಯದಂತ ಎಲ್ಲ ಕಡೆ ಪ್ರವಾಸ ಮಾಡಿ ಈ ಒಂದು ಆರ್ಗನೈಸ್ ಮಾಡಿದ್ದಾರೆ. ಇದನ್ನು ಬಿಡುಗಡೆ ಮಾಡಿರಿ ಅಂತ ಹೇಳ್ತಕ್ಕಂಥ ಇದು ಮನವಿ ಮಾಡಲಿಕ್ಕೆ ಈ ಒಂದು ಚಿತ್ರದುರ್ಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಪ್ರಯತ್ನಪಟ್ಟು ರಹೀಮ್ ಖಾನ್ರು ಬೆಂಗಳೂರದಲ್ಲೆಲ್ಲ ತಿಪ್ಪಲ್ ಮಾಡಿತ್ತು, ಮನ್ನಾನ್ ಶೆಟ್ಟರು, ಮಾಳ್ಗೆಯವರು, ಬೆಲ್ದಾಳೆ ಅವರು ನಾವೆಲ್ಲ ಭಾಳ ಪ್ರಯತ್ನ ಮಾಡಿತ್ತು. ಇಲ್ಲಿ ಸರಿಯಾಗಿ ಇಲ್ಲಿ ವ್ಯವಸ್ಥೆ ಮಾಡಿ ರಹೀಮ್ ಖಾನ್ರು ಅಲ್ಲಿ ಹೋಗಿ ಬರ್ಲಿಕ್ಕೆ ಬಸ್ಸಿನ ವ್ಯವಸ್ಥೆ, ಊಟ ತಿಂಡಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದೊಂದು ಖುಷಿ ಆಗಬೇಕಂಥೇಳಿ ನಮ್ಮ ಈಗ ಅದೊಂದು ಬಿಡುಗಡೆ ಮಾಡೋದಿದೆ. ಮನ್ನಾನ್ ಶೇಟ್ ಅವರು ಲಡ್ಡು ಭೀ ಬಿಡುಗಡೆ ಮಾಡಿ ಎಲ್ಲ ಬಳಗ ತಗೊಂಡು ಹೋಗೋಣ, ಟೇಸ್ಟಿ ಬಳಗ ರಾತ್ರಿ ಬೆಳಗ್ಗೆ ಮಾಡಿದಾರೆ. ಲಡ್ಡು ತಿಂದಂಗೆ ಊಟ ಸರಿಯಾಗಿ ಮಾಡಿದಾಗ ಹೆಂಗದ, ನೀರಿನ ಬಾಟ್ಲಿ ಇಟ್ಟರೆ ಹಾಗದು ಅಲ್ಲಿ ಬಿಡುಗಡೆ ಆಗಿ ಕರ್ನಾಟಕದ ಎಲ್ಲ ಜನತೆಗೆ ಅನುಕೂಲ ಆಗೋಂಥ ದೃಷ್ಟಿಯಲ್ಲಿ ಅಣ್ಣ ಬಸವಣ್ಣನ ವಿಚಾರಧಾರೆ ಮೇಲೆ, ಬಾಬಾ ಸಾಹೇಬ್ರ ವಿಚಾರಧಾರೆ ಮೇಲೆ, ಪೈಗಂಬರ ವಿಚಾರಧಾರೆ ಮೇಲೆ, ಯೇಸುಕ್ರಿಸ್ತನ ವಿಚಾರಧಾರೆ ಮೇಲೆ, ಗೌತಮ್ ಬುದ್ಧ, ಬೊಮ್ಮಗೊಂಡ ಎಲ್ಲರ ವಿಚಾರಧಾರೆ ಮೇಲೆ ಎಲ್ಲರೂ ಸರಿಯಾಗಿ ಬದುಕಬೇಕನ್ನೋ ವಿಚಾರಕ್ಕೆ ಅವ್ರು ಮಾಡ್ತಕ್ಕಂಥ ಪ್ರಯತ್ನ ಅದು ಬಿಡುಗಡೆ ಆಗಲಿ ಅನ್ನೋದು ನಮ್ಮ ಬೀದರ್ ಜಿಲ್ಲೆಯ ಒತ್ತಾಯ, ಇಡೀ ರಾಜ್ಯದ ಒತ್ತಾಯ. ಈ ಒಂದು ನಮಸ್ಕಾರ ಮಾಡಲಿಕ್ಕೆ ಚಿತ್ರದುರ್ಗ ಹೊರಟಿರ್ತಕ್ಕಂಥದ್ದು. ಸಹಾಯ ಮಾಡಿರ್ತಕ್ಕಂಥ ಎಲ್ಲರಿಗೆ ಸಹಕಾರ ಕೊಡ್ತಾಯಿದ್ವಿ. ಭಾಳ ದಿವಸದಿಂದ 8-10 ದಿವಸದಿಂದ ನಿದ್ದೆ ಮಾಡೋದು ಈ ವಿಷಯಕ್ಕೆ ಕೆಲಸ ಮಾಡಿರ್ತಕ್ಕಂಥ ಮಾಳ್ಗೆಯವ್ರು ಆಗ್ಬೋದು, ತುಕಾರಾಮ್ ಕರಾಟೆ ಆಗ್ಬೋದು, ರಿಯಾಜ್ ಆಗ್ಬೋದು, ಇನ್ನೂ ಭಾಳ ಜನ ರಾಠೋಡ್ ಗೋವರ್ಧನ್ ಆಗ್ಬೋದು, ತಲೆ ಇದು ಸುತ್ತಕೊಂಡು ಕೆಲಸ ಮಾಡ್ತಕ್ಕಂಥದ್ದು
ಎಲ್ಲ ಸಹಕಾರ ಮಾಡಿರ್ತಕ್ಕಂಥ ಮತ್ತು ಇವ್ರು ಮಾಡ್ಯಾರ ಅಂತೇಳಿ ಬರ್ಲೋದ್ರೆ ಹೆಂಗೆ ಬಂದಂಥ ಡಾಕ್ಟರ್ ಕಾಮಶೆಟ್ಟಿವ್ರು ಇದ್ದಾರೆ. ಎಸ್ ಬಸ್ ಹ್ಯಾಂಗೆ ಆಗ್ಬೇಕೇನು ಭಾಳ ತಿಪ್ಪಲ ಪೈಲಕ್ಕೆ ಮಾಡೀನು ಅದ್ರ ಅಂದಾಜು ನೋಡ್ಕೊಂಡು. ಅದಕ್ಕಾಗಿ ಎಲ್ಲರಿಗೂ ಮತ್ತು ಬಂದಂಥ ಬಳಗಕ್ಕೂ ಎಲ್ಲರಿಗೂ ಅನಂತ ನಮಸ್ಕಾರ ತಿಳಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಚಿತ್ರದುರ್ಗದಲ್ಲಿ ಶೋಷಿತ ಸಮುದಾಯಗಳ ಮಹಾ ಅಧಿವೇಶನ ಜಾಗೃತಿ ಸಮಾವೇಶ ನಡೀತಾ ಇದೆ. ಅದನ್ನು ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ವಿ. ಆ ಸಮಿತಿಯ ಸದಸ್ಯರಾಗಿ ಬೀದರ್ದಿಂದ ಚಿಮ್ಕೋಡ್ ಸಾಹೇಬರು, ಮನ್ನನ್ ಶೆಟ್ ಸಾಹೇಬರು, ಅನಿಲ್ ಬೆಲ್ದಾರ್ ಅವರು ಮತ್ತು ನಾನಿದ್ದೀನಿ. ಸೊ ಇದು ಅಲ್ಲಿ ಏನು ನಿರ್ಣಯ ಮಾಡಿದ್ದು ಕೇಂದ್ರ ಸಮಿತಿಯಲ್ಲಿ ಏನು ನಿರ್ಣಯ ಆಗಿತ್ತಂದರೆ ಚಿತ್ರದುರ್ಗದಲ್ಲಿ 21ನೇ ತಾರೀಕಿಗೆ ಸಭೆ ಆಗಬೇಕಂತಿತ್ತು. ಅದು ಕಾರಣಾಂತರದಿಂದ 28ಕ್ಕೆ ಹೋಗ್ತು. ಸೊ 28ನೇ ತಾರೀಕಿಗೆ ನಾವು ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಕರೆಸಿ 2ನೇ ಸರ್ತಿ ಅವರು ಮುಖ್ಯಮಂತ್ರಿಯಾಗಿ ಸಲಕ್ಕೆ ಅವರು ನಮ್ಮ ಶೋಷಿತ ಸಮುದಾಯಗಳ ಪರವಾಗಿ ಅವರಿಗೆ ಅಭಿನಂದಿಸಬೇಕಂತಕ್ಕಂಥ ಒಂದು ವಿಚಾರ. 2ನೇ ವಿಚಾರ, ನಮ್ಮನ್ನು ಹಲವಾರು ಬೇಡಿಕೆಗಳಿವೆ. ಒಂದು, ಶೋಷಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು. ಅದು ಮೀಸಲಾತಿ ಕೊಡಬೇಕಂದ್ರೆ ಅದಕ್ಕೆ ಕಾಂತರಾಜ್ ವರದಿ ಬಿಡುಗಡೆ ಆಗಬೇಕು. ಈಗಾಗಲೇ ನಿಮಗೆಲ್ಲ ಹೇಳಿದಂಗೆ ಮುಸಲ್ಮಾನರದ್ದು 4% ವಾಪಸ್ ಹೋಗಿದೆ ಅಥವಾ ಅದು ರದ್ದಾಗಿದೆ ಅಂತಕ್ಕಂಥ ಮಾತಿದೆ. ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಸೊ ಸುಪ್ರೀಂ ಕೋರ್ಟ್ ಈಸ್ ಆಸ್ಕಿಂಗ್ ಯು ವಾಟ್ ಈಸ್ ದಿ ಸ್ಟ್ಯಾಟಿಸ್ಟಿಕ್ ವಿತ್ ಯು ಅಂತಕ್ಕಂಥ ಮಾತು. ಅಂದರೆ ನಿಮ್ಮಲ್ಲಿ ಏನು ಸಂಖ್ಯೆ ಇದೆ ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಕೇಳ್ತದೆ, ಎಲ್ಲ ಕೋರ್ಟ್ಗಳು ಕೇಳ್ತವೆ. ಸೊ ಈ ಕಾರಣಕ್ಕೆ ಕಾಂತರಾಜ್ ವರದಿ ಬಿಡುಗಡೆ ಆದರೆ ಅಂಕಿ ಸಂಖ್ಯೆಗಳು ಬರ್ತದೆ. ಆ ಅಂಕಿ ಸಂಖ್ಯೆಗಳ ಮುಖಾಂತರ ಶೋಷಿತರಿಗೆ, ದಲಿತರಿಗೆ, ಮತ್ತೊಬ್ಬರಿಗೆ, ಇನ್ನೊಬ್ಬರಿಗೆ, ಮೈನಾರಿಟಿಗಳಿಗೆಲ್ಲ ನಾವು ಕೊಡಲಿಕ್ಕೆ ಸವಲತ್ತುಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಥರ ತಮಿಳುನಾಡಿನಲ್ಲಿ 69% ಇದೆ ರಿಸರ್ವೇಷನ್ನು, ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸಹಿತ 70-75% ಆಗಬೇಕಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇದೆ. ಈ ಕಾರಣಕ್ಕೆ ಅವ್ರಿಗೆ ಒಂದನೇದು ಅಭಿನಂದಿಸೋದು. 2ನೇದಾಗಿ ನಮ್ಮ ಕೆಲವೊಂದು ಬೇಡಿಕೆಗಳು, ಒಂದು, ಕಾಂತರಾಜ್ ವರದಿ ಬಿಡುಗಡೆ ಆಗಬೇಕು, ಶೋಷಿತರಿಗೆ ನ್ಯಾಯ ಸಿಗಬೇಕು. 2ನೇದಾಗಿ ಮಹಿಳಾ ಮೀಸಲಾತಿ ಬರ್ತಾ ಇದೆ ಇವತ್ತು. ಆ ಮಹಿಳಾ ಮೀಸಲಾತಿಯಲ್ಲಿ ಹಿಂದುಳಿದವರುಗಳಿಗೆ, ಅಲ್ಪಸಂಖ್ಯಾತರಿಗೂ ಸಹಿತ ಅದರಲ್ಲಿ ಮೀಸಲಾತಿಯನ್ನು ಕೊಡಬೇಕಂಥದ್ದು 2ನೇದು. 3ನೇದು, ಎಲ್ಲೆಲ್ಲಿ ಪ್ರೈವೇಟೈಸೇಷನ್ ಮಾಡ್ತಾಯಿದೆ ಕೇಂದ್ರ ಸರ್ಕಾರಗಳು, ಈಗಾಗಲೇ ಪ್ರೈವೇಟೈಸೇಷನ್ ಮಾಡ್ತಾಯಿದೆ. ಆ ಪ್ರೈವೇಟೈಸೇಷನ್ ಮಾಡೋದ್ರಿಂದ ನಮ್ಮ ಸಾಮಾಜಿಕ ನ್ಯಾಯಕ್ಕೆ ಮತ್ತು ಸಂವಿಧಾನಕ್ಕೆ ಧಕ್ಕೆ ಆಗ್ತಾಯಿದೆ ಇವತ್ತಿನ ತಾರೀಕಿನಾಗ. ಸೊ ಸಂವಿಧಾನಕ್ಕೆ, ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆದ ಸಮಯದಲ್ಲಿ ನಾವು ಪ್ರೈವೇಟೈಸೇಷನ್ ಸಹಿತ, ಖಾಸಗೀಕರಣದಲ್ಲಿ ಸಹಿತ ನಾವು ಮೀಸಲಾತಿಯನ್ನು ಕೇಳ್ತಾ ಇದ್ದೇವೆ ಇವತ್ತಿನ ತಾರೀಕಿನಾಗ. ಸೊ ಖಾಸಗೀಕರಣದಲ್ಲಿ ಮೀಸಲಾತಿ, ಮಹಿಳಾ ಮೀಸಲಾತಿ, ಸೊ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಈ ಸಮಾವೇಶ ನಡೀತಾ ಇದೆ. ನಮಗೊಂದು ವಿಶ್ವಾಸ ಇದೆ, ಕರ್ನಾಟಕ ರಾಜ್ಯದಲ್ಲಿ ಶೋಷಿತರ ಪರವಾದಂಥ ಧ್ವನಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ತಾರೀಕಿದಾಗ ನಮ್ಮೆಲ್ಲರ ಬೆಂಬಲದೊಂದಿಗೆ ಅವರು ನಮ್ಮ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿಕೊಡ್ತಾರೆ. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಹೋದ ಸರ್ಕಾರ ಇದ್ದಾಗ SC STಗಳಿಗೆ ಮೀಸಲಾತಿಯನ್ನು ಎದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಕಾಂಟ್ರಾಕ್ಟರ್ಶಿಪ್ಪಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದರು. ಈಗ ಮತ್ತೆ ಹಿಂದುಳಿದವರುಗಳಿಗೆ 2A 3A 2B 3 ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ದಿದ್ರೆ SC STಗಳಲ್ಲಾಗಲಿ ಹಿಂದುಳಿದವರುಗಳಲ್ಲಾಗಲಿ ಯಾರೂ ಕಾಂಟ್ರಾಕ್ಟರ್ಸ್ ಆಗಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಆದರೆ ಮೀಸಲಾತಿ ಬರೋದರಿಂದ ಕಾಂಟ್ರಾಕ್ಟರ್ಗಳು ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಸೊ ಹಲವಾರು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತಿನ ತಾರೀಕಿದಾಗ. ಅದಕ್ಕೆ ನಮ್ಮ ಶೋಷಿತ ಸಮುದಾಯಗಳ ಪರವಾಗಿ ಅಭಿನಂದಿಸಿದ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಇಟ್ಟು ನಾವು ಈಡೇರಿಸ್ಕೋಬೇಕಂತಕ್ಕಂಥ ವಿಚಾರ ಇಟ್ಕೊಂಡು ನಮ್ಮೆಲ್ಲರ ನೇತೃತ್ವದಲ್ಲಿ ನಾವು ಚಿತ್ರದುರ್ಗ ಹೋಗ್ತಾ ಇದ್ದೀವಿ. 24 ಬಸ್ ಮಾಡಿದ್ದೆವು. ಬಸವ ಕಲ್ಯಾಣದಿಂದ 2 ಬಸ್ ಆಗ್ತದೆ. ಆಮೇಲೆ ಬೇರೆ ಬೇರೆ ಸಣ್ಣ ಬಸ್ ಗಾಡಿಗಳು, ಸಣ್ಣ ವೆಹಿಕಲ್ಸ್ಗಳು ತಮ್ಮ ಸ್ವಇಚ್ಛೆಯಿಂದ ಭಾಳಷ್ಟು ಜನ ಬರ್ತಾ ಇದ್ದಾರೆ. ಇದು ಬಸವಣ್ಣನ ನಾಡಿದ್ದ ಕಡೆ ಇದು ಕ್ರಾಂತಿ ಭೂಮಿ. ಈ ಕ್ರಾಂತಿ ಭೂಮಿ ಇದ್ದ ಸಲುವಾಗಿ ಕರ್ನಾಟಕ ರಾಜ್ಯದಲ್ಲಿ, ಭಾರತ ದೇಶದಲ್ಲಿನೇ ಸಂವಿಧಾನ ಸುಟ್ಟಾಗ ಮೊಟ್ಟ ಮೊದಲನೇದಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿ ಎಲ್ಲಿಯಾದರಾಗಿದ್ದರೆ ಅದು ಕರ್ನಾಟಕದ ಬೀದರ್ನಲ್ಲಿ ಆಗಿರ್ತಕ್ಕಂಥದ್ದು. ಸೊ ನಾವು ಅವತ್ತೇ ಹಚ್ಚಿರ್ತಕ್ಕಂಥ ಕ್ರಾಂತಿ ಇವತ್ತು ಏನಾಗಿದೆ ಅಂದರೆ ಇಡೀ ರಾಜ್ಯಾದ್ಯಂತ ತಾವು ನೋಡ್ತಾ ಇದ್ದೀವಿ, ಸಂವಿಧಾನ ಓಡಾಡ್ತಾ ಇದೆ, ಎಲ್ಲ ಕಡೆ ಸಂವಿಧಾನ ಓಡಾಡ್ತಾ ಇದೆ. ಸೊ ಇದು ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ಇದು ಬಸವಣ್ಣನ ಭೂಮಿ. ಈ ಬಸವಣ್ಣನ ಭೂಮಿ ಕ್ರಾಂತಿ ಭೂಮಿ. ಈ ಕ್ರಾಂತಿ ಭೂಮಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಯಾವುದೇ ಕೆಲಸ ನಿಲ್ಲಲ್ಲ ಅಂತಕ್ಕಂಥ ವಿಶ್ವಾಸದೊಂದಿಗೆ, ಅದರ ಜೊತೆಗೆ ಮೊಹಮ್ಮದ್ ಗವಾನ್ ಇವತ್ತು ಮದರ್ಸಾ ಇರ್ತಕ್ಕಂಥದ್ದು, ಅಂದರೆ ಯೂನಿವರ್ಸಿಟಿ ಇರ್ತಕ್ಕಂಥದ್ದು ತಾವು ನೋಡಿದ್ರಿ. ಇವತ್ತು ನಮ್ಮ ಶರಣರ ನಾಡಿದೆ ಇದು. ಸೊ ಸಾಕಷ್ಟು ಸೂಫಿ ಸಂತರು ಬೆಳೆದಿರ್ತಕ್ಕಂಥದ್ದು, ಗುರುನಾನಕ್ಕೆ ಬಂದು ಹೋಗಿರ್ತಕ್ಕಂಥ ಜಾಗ ಇದು. ಸೊ ಸೂಫಿ ಸಂತರು, ಸಾಕಷ್ಟು ಜನ ಶರಣರು, ದಾಸರು ಓಡಾಡಿರ್ತಕ್ಕಂಥನ್ನೆಲ್ಲ ಇಲ್ಲಿಂದ ಒಂದು ವೇಳೆ ಕ್ರಾಂತಿ ಶುರು ಆಯ್ತು ಅಂದರೆ ಇದು ನಿಂದ್ರಲ್ಲ ಅಂತಕ್ಕಂಥ ವಿಶ್ವಾಸದೊಂದಿಗೆ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಶೋಷಿತ ಸಮುದಾಯಗಳ ಒಕ್ಕೂಟದ ಕಾರ್ಯಕ್ರಮ ಇವತ್ತು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಹೋದ ವರ್ಷವೂ ಸಹಿತ ಸಿದ್ದರಾಮಯ್ಯವರು ಉತ್ಸವಕ್ಕೆ ನಾವು ಬೀದರ್ ಜಿಲ್ಲೆಯಿಂದ ಸಾಕಷ್ಟು ಈ ರಾಜ್ಯದ ಮೂಲೆಯಿಂದ ಆಗಮಿಸಿದರು. ಇವಾಗಲೂ ಏನಪ್ಪ ಅಂದ್ರೆ ಯಾವ ಥರ ಶೋಷಿತ ಸಮುದಾಯಗಳಂತ ಕಾರ್ಯಕ್ರಮ ಇದೆಯೋ ಅದೇ ಥರ ನಾವಿಲ್ಲೇನಪ್ಪ ಅಂದ್ರೆ ಶೋಷಿತ ಸಮುದಾಯಗಳು ಎಲ್ಲರೂ ಸೇರಿದ್ದೀವಿ. ಅದಕ್ಕೆ ನಾಳೆ ನಡೀತಿರುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಒಳ್ಳೆ ನಿಟ್ಟಿನಲ್ಲಿ ಹೋಗಿ ಮತ್ತೆ ವಾಪಸ್ ತಿರುಗಿ ಬರ್ತೀವಿ ಸರಿಗ ಅಂತ ಹೇಳ್ತಾ ನನ್ನನ್ನು 2 ಮಾತಾಡಲು ಅವಕಾಶ ಮಾಡಿಕೊಡ್ತಾನೆ ಎಲ್ಲ ನಮ್ಮ ಪತ್ರಕರ್ತ ಅಣ್ಣಂದರಿಗೆ, ಅಕ್ಕಂದರಿಗೆ ತುಂಬ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಲೋಕೇಶ್ ಮರ್ಜಾಪುರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾಧ್ಯಕ್ಷರು, ಕಾಂಗ್ರೆಸ್ ಕಾರ್ಯಕರ್ತ.